MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇನ್ನು ಮಂಗಳೂರಿನ ಬಗ್ಗೆ ಮಾತಾಡಬೇಕು. ಮಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಸೇಡಿನ ಕೊಲೆಗಳು ಆಗ್ತವೆ ಅಂತ. ಕೊಳತಮಜಲು ಗ್ರಾಮವನ್ನು ತಲುಪಿದೆ ಪಾರ್ಥಿವ ಶರೀರ. ಮಸೀದಿ ಜಾಗದಲ್ಲಿ ಅಬ್ದುಲ್ ಅಂತ್ಯಕ್ರಿಯೆ ನಡೆಯುತ್ತಂತೆ. ಅಬ್ದುಲ್ ರೆಹಮಾನ್ ಅಂತ್ಯಕ್ರಿಯೆ ನಡೆಯುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲೇ. ಕೊಳತಮಜಲು ಗ್ರಾಮವನ್ನು ಈಗಾಗಲೇ ಮೃತದೇಹ ತಲುಪಿದೆ. ಅಂತ್ಯಕ್ರಿಯೆಗೆಲ್ಲ ಸಿದ್ಧತೆಗಳು ಕೂಡ ಆಗಿವೆ. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಬಿಗಿ ಬಂದೋಬಸ್ತ್ ಜೊತೆಗೆ ಅಬ್ದುಲ್ ಮೃತದೇಹವನ್ನು ಕಳಿಸಿಕೊಡಲಾಗಿದೆ. 3 ಆ್ಯಂಬುಲೆನ್ಸ್ಗಳೇ ಇದ್ದಾವೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತ. ಜೊತೆಗೆ ಸುತ್ತಮುತ್ತ ಪೊಲೀಸ್ ವಾಹನಗಳು, ಜೊತೆಗೆ ನಾವು ನೋಡ್ತಾ ಇದ್ದೀವಿ ಎಷ್ಟು ಜನ ಸೇರಿದ್ದಾರೆ ಅಂತ. ಕೊಳತಮಜಲು ಗ್ರಾಮವನ್ನು ತಲುಪಿದೆ ಅಬ್ದುಲ್ ಮೃತದೇಹ. ಒಂದಾದ ಮೇಲೊಂದು ಆಗ್ತಿರುವಂತಹ ಕೊಲೆ ಈಗಾಗಲೇ ನೋಡ್ತಾ ಇದ್ದೀವಿ. ಈ ಬಸ್ಗೆ ಕಲ್ಲು ಬಿದ್ದಿವೆ, ಸಂಚಾರಕ್ಕೆ ತಡೆಯೊಡ್ಡಲಾಗಿದೆ, ಅಂಗಡಿ ಮುಂಗಟ್ಟುಗಳು ಬಂದಾಗಿವೆ. ಒಂದು ಲೆಕ್ಕದಲ್ಲಿ ಮಂಗಳೂರು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಾಗಿದೆ. ಎಲ್ಲ ಕಡೆಗೂ ಭದ್ರತೆ ನೋಡಿ. ಬಸ್ಗೆ ಕಲ್ಲು ಬಿದ್ದಿರೋದನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ನಾಯಕರ ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾ ಇವೆ. ರಾಜ್ಯದಲ್ಲಿ ಕೊಲೆಗೆ ಕೊಲೆ, ಇದು ಒಳ್ಳೆಯದಲ್ಲ. ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಮತೀಯವಾದಕ್ಕೆ ಬೆಂಬಲ ನೀಡ್ತಿರೋದಕ್ಕೇನೆ ಇಂಥ ಕೊಲೆಗಳಾಗ್ತಾ ಇವೆ. ಕಾನೂನು ಪಾಲನೆ ಅನ್ನುವಂಥದ್ದು ಮರೀಚಿಕೆಯಾಗಿದೆ. ಲವ್ ಜಿಹಾದ್, ಭಯೋತ್ಪಾದಕ ಕೃತ್ಯಗಳು ಜಾಸ್ತಿ ಆಗ್ತಾ ಇವೆ. ಮಂಗಳೂರಲ್ಲಿ ಆಗಿರ್ತಕ್ಕಂಥ ಘಟನೆ ನಿನ್ನೆ ಒಂದು ರೀತಿ ಈ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಲಿ ಕುಳಿತಿದೆ. ಬರೀ 144 ಸೆಕ್ಷನ್ ಹಾಕ್ಬಿಟ್ರೆ ಕಾನೂನು ಪಾಲನೆ ಆಗುತ್ತೆ ಅಂತ ತಿಳ್ಕೊಂಡಿರೋವಂಥ ಸರ್ಕಾರ. ಅದು ಬಿಟ್ಬಿಟ್ಟು ಕಾನೂನನ್ನು ಸರಿಯಾಗಿ ಪಾಲನೆ ಮಾಡುವಂಥ ವ್ಯವಸ್ಥೆ ಈ ಸರ್ಕಾರದಲ್ಲಿ ಮರೀಚಿಕೆ ಆಗಿದೆ. ಲವ್ ಜಿಹಾದ್ಗಳಾಗ್ತಾ ಇದೆ. ಕರಾವಳಿ ಭಾಗದಲ್ಲಂತೂ ಈ ಭಯೋತ್ಪಾದನಾ ಚಟುವಟಿಕೆನೂ ಜಾಸ್ತಿ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಜಾಸ್ತಿ ಆಗ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ರೀತಿ ಕೊಲೆಗೆ ಕೊಲೆ ಅನ್ನೋ ಒಂದು ಮನಸ್ಥಿತಿ ಬಂದಿರುವಂಥದ್ದು ಒಳ್ಳೆಯದಲ್ಲ. ರಾಜ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಹಿಂದೆ ನಾವು ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡಿದ್ರಿ, ಹೋರಾಟ ಮಾಡಿದ್ರಿ. ಎಲ್ಲೋ ಒಂದು ಕಡೆ ಸರ್ಕಾರ ಕಾನೂನನ್ನು ಜಾರಿಗೆ ಮಾಡುವಂಥ ದೃಷ್ಟಿಯಿಂದ, ಯಾರನ್ನೋ ಓಲೈಕೆ ಮಾಡೋ ದೃಷ್ಟಿಯಿಂದ ಜನರ ಮನಸ್ಸಲ್ಲಿ ಏನಾಗ್ಬಿಟ್ಟಿದೆ, ಇದು ಓಲೈಕೆ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತೇಳಿ ಜನರ ಮನಸ್ಸಲ್ಲಿ ಆಳವಾಗಿ ಹೋಗ್ಬಿಟ್ಟಿದೆ. ಇದರಿಂದ ಈ ಗಲಭೆಗಳು ನಡೀತಾ ಇದೆ. ಅದರಿಂದ ಸರ್ಕಾರ ನಾವು ಜನಪರವಾಗಿದ್ದೀರಿ, ನಿಷ್ಪಕ್ಷಪಾತವಾಗಿದ್ದೀರಿ ಅಂತ ಹೇಳಿದ್ರೆ ಈ ಥರದ ಕೊಲೆಗಳಿಗೆ ಅವಕಾಶ ಇಲ್ಲ. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಮತೀಯವಾದಕ್ಕೆ ಪುಷ್ಟಿ ಕೊಡ್ತಾ ಇರೋದ್ರಿಂದ ಈ ಘಟನೆಗಳು ನಡೀತಾ ಇದೆ. ಒಳ್ಳೆಯದಲ್ಲ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಒಳ್ಳೆಯದಲ್ಲ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.